ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಶ್ರೀ ಕೊತ್ತಲ ಬಸವೇಶ್ವರ ಗುಡಿಯಿಂದ ರೈಲ್ವೆ ಸ್ಟೇಷನ್ ಹಾಗೂ ಬಸ್ ನಿಲ್ದಾಣ ಮಾರ್ಗವಾಗಿ ಶ್ರೀ ಬಸವೇಶ್ವರ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನೇಹಾ ಹತ್ಯೆಗೆ ನ್ಯಾಯ ಹಾಗೂ ಮಹಿಳೆಯರ ರಕ್ಷಣೆಯ ಕುರಿತು ಇಡೀ ನಾಗರಿಕ ಸಮಾಜ ಖಂಡಿಸುತ್ತದೆ. ಈ ಕೃತ್ಯವನ್ನು ಎಸಗಿದ ಫಯಾಜ್ ಎಂಬ ವ್ಯಕ್ತಿಯನ್ನು ತಕ್ಕ ಶಿಕ್ಷೆಯಾಗಬೇಕು ಮತ್ತು ಮುಂದೆ ಇಂತಹ ಯಾವುದೇ ಘಟನೆ ನಡೆಯದಂತೆ ಮಹಿಳೆಯರು, ಯುವತಿಯರಿಗೆ ಹಾಗೂ ಜಿಹಾದ್ ಮುಖಾಂತರ ಈ ರೀತಿ ಕೊಲೆ ಮಾಡಿದ್ದು, ಇದರ ಹಿಂದೆ ಲವ್ ಜಿಹಾದ್ನ ಶಂಕೆ ಇರುವಂತಹವರಿಗೆ ಪೂರ್ವ ತನಿಖೆ ಮತ್ತು ಸೂಕ್ತವಾಗಿ ಮಾಡಿ ಸೂಕ್ತ ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾರೆ. ಉಡಾಫೆಯ ಉತ್ತರವನ್ನು ಈಗಿನ ಗೃಹ ಮಂತ್ರಿ ಇರಬಹುದು, ಮುಖ್ಯಮಂತ್ರಿ ಇರಬಹುದು ಕೊಡ್ತಾರೆ. ಸಾಂತ್ವನದ ಎರಡು ಮಾತುಗಳನ್ನು ಕೂಡ ಅವರು ಹೇಳುವುದಿಲ್ಲ. ಅವರ ಮಾನಸಿಕತೆನೇ ತುಷ್ಟೀಕರಣದ ಕಡೆಗೆ ಇದೆ. ಆ ದೃಷ್ಟಿಯಿಂದ ಅವರಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ನಾವು ಕೊಡ್ತೇವೆ. ಬರುವಂತ ದಿನಗಳಲ್ಲಿ ಸಮಾಜವು ಕೂಡ ಅವರಿಗೆ ತಕ್ಕ ಪಾಠವನ್ನು ಕೂಡ ಕಲಿಸೋದಿದೆ. ಆ ದೃಷ್ಟಿಯಿಂದ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅತ್ಯಂತ ಸಹಕಾರವನ್ನು ಕೊಟ್ಟಿದ್ದೀರಿ. ಅವರಿಗೂ ಕೂಡ ಯಾವುದೇ ಒಂದು ವಾಗ್ದಾನ ಮಾಡದೆ ಅತ್ಯಂತ ನಾವು ಕೂಡ ಯಾವಾಗಲೂ ಶಾಂತಿ ಪ್ರಿಯ ಸೇಡಂ. ಇಲ್ಲಿವರೆಗೂ ಕೂಡ ಯಾವುದೇ ಒಂದು 1992 ಬಿಟ್ಟರೆ ಇಲ್ಲಿವರೆಗೆ ಯಾವುದೇ ಘಟನೆ ಆಗಿದ್ದಿಲ್ಲ. ಆ ದೃಷ್ಟಿಯಿಂದ ನಾವು ಯಾವಾಗಲೂ ಶಾಂತಿ ಪ್ರಿಯರೇ. ಯಾವಾಗ ನೀವು ಇದು ಮಾಡುವಾಗ ನಾವು ನಗರದ ಎಲ್ಲ ಪರಂ ಪೂಜ್ಯರೇ ಹಾಗೂ ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು ಇಲ್ವಾ ಹಿಂದೂ ಹುಡುಗಿಯನ್ನ ಬೇಕಾಗಿತ್ತ ನಿನಗೆ ಲವ್ ಮಾಡಕ್ಕ? ಹಿಂದೂ ಹುಡುಗಿನೇ ಬೇಕಾಗಿತ್ತ ನಿನಗೆ ಪ್ರೀತಿ ಮಾಡಕ್ಕ? ಹಿಂದೂ ಹುಡುಗಿನೇ ಬೇಕಾಗಿತ್ತ ನಿನಗೆ ಮದುವೆ ಆಗಕ್ಕ? ಯಾಕೆ ನಿಮ್ಮ ಸಮಾಜದಲ್ಲಿ ಹೆಣ್ಮಕ್ಳು ಏನಾಗಿದ್ದಾರೆ? ಯಾಕೆ ನಿಮ್ಮ ಸಮಾಜದಲ್ಲಿ ಹೆಣ್ಮಕ್ಳು ಇಲ್ವಾ? ನಾಳೆ ಪ್ರತಿಯೊಬ್ಬ ಈ ತರ ಕೆಲಸ ಮಾಡುವಂತ ನೀಚ ವ್ಯಕ್ತಿಗಳಿಗೆ ಹೇಳ್ತೇನೆ, ಮೊದಲ ನಿಮ್ಮ ಮನೆತನದಲ್ಲಿ ನೀವು ಇರಿ, ನಿಮ್ಮ ಧರ್ಮವಂತರಾಗಿ ನೀವು ನಡೆಯಿರಿ. ಯಾವುದೋ ಒಂದು ಲವ್ ಜಿಹಾದನ್ನು ಮುಂದಿಟ್ಕೊಂಡು ಯಾವುದೋ ಒಂದು ಸಂಘ ಸಂಸ್ಥೆ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ನಾವು ಒಪ್ತೇನೋ. ಆದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳೇ ಇವತ್ತ ನೇಹಾ ತಂದೆ ಹೇಳ್ತಾ ಇದ್ದಾನೆ, ನಮ್ಮ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರದ ಕೈಗೊಂಬೆಗಳಾಗಿ ಪೊಲೀಸ್ ಅಧಿಕಾರಿಗಳು ನಡೀತಾ ಇದ್ದಾರೆ. ಅದಕ್ಕೇನಪ್ಪಾ ಅಂತಂದ್ರೆ ಈ ಕೇಸನ್ನ ನಾ ಸಿಬಿಐ ಒಪ್ಪಿಸ್ತೀನಿ ಅಂತಕ್ಕಂಥ ಮಾತನ್ನ ನೇಹಾ ತಂದೆ ಹೇಳ್ತಾ ಇದ್ದಾನೆ. ಅಂದಾಗ ನೀವು ತಿಳ್ಕೋಬೇಕು ನಿಮ್ಮ ಕೆಲಸ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತಕ್ಕಂಥದ್ದು. ನೇಹಾ ತಂದೆ ಕಂಪ್ಲೇಂಟ್ ಕೊಟ್ಟ ನಂತರ ಅಲ್ಲಿ ಬೆನ್ನೆಲುಬಿಗಿದ್ದಂತ ಇನ್ನೂ 4 ಜನರು ನಾಗರಿಕ ಹಿತರಕ್ಷಣಾ ವೇದಿಕೆ ಸೇಡಂ ಬೃಹತ್ ಪ್ರತಿಭಟನೆ ನಡೆಸಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ತಾಲೂಕಿನ ದಂಡಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು.